ಸ್ಟೇಡಿಯಂ ಎಂಟ್ರಿ ಗೇಟ್ ಇದು. ಸೊ ಫುಲ್ ಕ್ಯೂ ಇದೆ. ನಾವು ಏನೇನು ಮಾಡಿದ್ವಿ, ಹೆಂಗೆ ಹೋದ್ವಿ, ಹೆಂಗೆ ಎಂಜಾಯ್ ಮಾಡಿದ್ವಿ. ಸ್ಟೇಡಿಯಂ ಒಳಗೆ ಎಂಟ್ರಿ ಆದಮೇಲೆ ಏನೇನು ಥರ ಚೆಕ್ ಮಾಡ್ತಾರೆ, ಹೆಂಗೆ ಬಿಡ್ತಾರೆ, ಫುಡ್ ಯಾವ ಥರ ಪ್ರೊವೈಡ್ ಮಾಡ್ತಾರೆ, ಎಲ್ಲನೂ ವಿಡಿಯೋಲಿ ಐತೆ. ಹಾಯ್, ಹೆಲೋ, ನಮಸ್ಕಾರ ಎಲ್ಲರಿಗೂ. ಇವತ್ತು ಇದು ನನ್ನ ಮೊದಲನೇ ವಿಡಿಯೋ ಶೂಟ್ ಮಾಡ್ತಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಇವತ್ತು ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಿದ್ದೀವಿ. ಬೆಂಗಳೂರು ವರ್ಸಸ್ ಕಲ್ಕತ್ತಾ ಮ್ಯಾಚ್ ಇದೆ. ಸೊ ಎಲ್ಲನೂ ಆಲ್ಮೋಸ್ಟ್ ನಾವು ಟಿ ವಿಯಲ್ಲಿ ಮೊಬೈಲಲ್ಲಿ ನೋಡಿರ್ತೀವಿ. ಸೊ ಆಫ್ಲೈನಲ್ಲಿ ನೋಡೋಕೆ ಹೋಗ್ತಿದ್ದೀನಿ. ತುಂಬಾ ಖುಷಿ ಆಗ್ತಾಯಿದೆ, ಎಕ್ಸೈಟ್ಮೆಂಟು ಬೇರೆ ಇದೆ. ಸೊ ಏನೇನಾಗುತ್ತೆ ಅಂತ ನೋಡೋಣ. ಅಲ್ಲಿ ಸ್ಟೇಡಿಯಂ ವೈಬ್ಸ್ ಫುಲ್ಲು ನಾನು ಕವರ್ ಮಾಡಿ ಈ ವಿಡಿಯೋಲ್ಲಿ ತೋರಿಸ್ಬೇಕು ಅಂತ ನನಗೆ ಒಂದು ಖುಷಿ ಇದೆ. ಸೊ ನೀವು ನೋಡಿ ಸ್ಟೇ ಮಾಡಿ ವಿಡಿಯೋನ. ತುಂಬ ಎಂಟರ್ಟೈನ್ ಇರುತ್ತೆ. ಆ ವೈಬ್ಸ್ ಫುಲ್ಲು ಕವರ್ ಮಾಡ್ತೀನಿ. ಥ್ಯಾಂಕ್ ಯು. ಒಂದೇ ರೀಚ್ ಆದ್ವಿ, ಜರ್ಸಿಗಳು ತಗೊಂಡಿದ್ದೀವಿ. ಇವಾಗ ಹಾಕ್ಕೊಂಡು ಸ್ಟೇಡಿಯಮಲ್ಲಿ ಹೋಗೋದೆ. ಹಾಗೆ ನಮ್ಮ ಟಿಕೆಟ್ ತಗೊಂಡು ಆಟೋ ಹಿಡ್ಕೊಂಡು ಸ್ಟೇಡಿಯಂ ಹತ್ರ ಹೋದ್ವಿ. ಸ್ಟೇಡಿಯಂ ಮುಂದೆ ನೋಡ್ತೀವಿ, ಫುಲ್ ಕ್ಯೂ, ಫುಲ್ ಜನ. ಅಲ್ಲಿ ಪೈಂಟಿಂಗ್ ಟ್ಯಾಟೋಲು ಹಾಕ್ತಿದ್ದಾರೆ RCBಗೆ, ಕಲ್ಕತ್ತಾಗೆ, ಎಲ್ಲದಕ್ಕೂ ತುಂಬ ಕ್ಯೂ ಇತ್ತು. ಹಂಗೆ ಎಂಟ್ರಿ ನೋಡಿದ್ರೆ ಫುಲ್ಲು ಜನ, ರೋಡ್ ಫುಲ್ಲು ಜನ, ಫುಲ್ ಟ್ರಾಫಿಕ್ ಆಗಿಬಿಟ್ಟೈತೆ. ಸೊ ಹಂಗೆ ಮುಂದೆ ಹೋಗ್ತಾ ನಮ್ಮ ಗೇಟು, ನಮ್ಮ ಟಿಕೆಟ್ ಗೇಟ್ ನಂಬರ್ ಬಂದು 6A. ಸೊ ಹಂಗೆ ಗೇಟ್ ತಡ್ಕೊಂಡು ಹಂಗೆ ಅಲ್ಲಿ ಪೊಲೀಸರು ಇದ್ದಾರೆ, ಅವ್ರನ್ನ ಕೇಳ್ಕೊಂಡು ಹಂಗೆ ಹೋಗ್ತಾ ಇದ್ವಿ. ಗೇಟ್ ನಂಬರ್ 1 ಬಂತು. ನೆಕ್ಸ್ಟ್ ಹಂಗೆ ಇದೇ ಗೇಟು ನಮ್ಗೆ ಈ ರೂಟಲ್ಲೇ ಬರುತ್ತೆ ನಮ್ಮ ಗೇಟು ಅಂದ್ಬಿಟ್ಟು ಹೋದ್ವಿ. ಹಂಗೆ ಅದೇ ಥರ ಬಂತಲ್ಲಿ 6A ಗೇಟ್ ನಮ್ಮದು. ಎಂಟರ್ ಆದಮೇಲೆ ಎಲ್ಲ ಟಿಕೆಟ್ನ ವೆರಿಫೈ ಮಾಡ್ತಾರೆ. ಅಲ್ಲಿ ನಮ್ಮ ಟಿಕೆಟ್ ಕೊಟ್ಟು ಅವ್ರನ್ನ ಸ್ವಲ್ಪ ಟಿಕೆಟ್ ವೆರಿಫೈ ಮಾಡಿದಾದಮೇಲೆ ನೆಕ್ಸ್ಟು ಚೆಕಪ್ ಮಾಡ್ತಾರೆ. ನಾನು ಏನೋ ಪ್ರಾಡಕ್ಟ್ ಎತ್ಕೊಂಡಿದ್ದೀವ ಏನು ಅಂತ. ಫೋನಲ್ಲಿ ಅಲೌಡ್ ಐತೆ. ಚೆಕಪ್ಪೆಲ್ಲ ಆದಮೇಲೆ ನಮ್ಮ ಕೈಗೆ ಒಂದು ಬ್ಯಾಂಡ್ ಹಾಕ್ತಾರೆ. ಹಂಗೆ ಫುಡ್ ಟೋಕನ್ ಕೂಡ ಕೊಡ್ತಾರೆ. ಸೊ ಈ ಮ್ಯಾಮ್ ಹಂಗೆ ನಮಗೆ ಫುಡ್ ಟೋಕನ್ ಕೊಟ್ಟು ಬ್ಯಾಂಡ್ ಹಾಕಿ ಎಂಜಾಯ್ ದ ಮ್ಯಾಚ್ ಅಂತ ವಿಶ್ ಮಾಡ್ತಾರೆ. ಥ್ಯಾಂಕ್ ಯು. ಟಿಕೆಟ್ ತಗೊಂಡು ಹಂಗೆ ಮೇಲೆ ಸ್ಟೆಪ್ ತಗೊಂಡು ಹೋದೆ. ಸ್ಟೇಡಿಯಂ ಬಂತು. ಸ್ಟೇಡಿಯಂ ಫುಲ್ ನೋಡೋ ಕ್ಯೂರಿಯಾಸಿಟಿಲೇ ನನಗೆ ಫುಲ್ ಖುಷಿ ಇತ್ತು. ಸ್ಟೇಡಿಯಂ ನೋಡಿದೆ. ಸ್ಟೇಡಿಯಂ ಫುಲ್ಲು ಹಂಗೆ ಏನು ಸಖತ್ತಿತ್ತು. ಫುಲ್ಲು ಲೈಟಿಂಗ್ಸು, ಫುಲ್ ಜನ, ಎಲ್ಲಿ ನೋಡಿದ್ರೂ RCB ಜರ್ಸಿಗಳೇ ಇತ್ತು. ಹಾಗೆ RCB ಜರ್ಸಿ ನೋಡಿದ್ರೆ ಒಂದು ಜೋಶ್ ಬರುತ್ತೆ. ಹೋಗಿ ನಮ್ಮ ಸೀಟ್ ನಂಬರ್ ನೋಡಿ ಸೀಟ್ ಇಟ್ಕೊಂಡು ಅಲ್ಲಿ ಕುತ್ಕೊಂಡು ಗ್ರೌಂಡಲ್ಲಿ ನೋಡಿದ್ರೆ ಎಲ್ಲ ಪ್ಲೇಯರ್ಸ್ ಇದ್ದಾರೆ. ಎಲ್ಲ ಎಕ್ಸಸೈಸ್ ಮಾಡ್ತಿದ್ದಾರೆ, ವಾರ್ಮಪ್ ಮಾಡ್ತಿದ್ದಾರೆ, ರನ್ನಿಂಗ್ ಮಾಡ್ತಿದ್ದಾರೆ, ಎಲ್ಲ ಥರನೂ ಎಕ್ಸಸೈಸ್ ಮಾಡ್ಕೊಂಡಿದ್ದಾರೆ. ನನ್ನ ಕೈಲ ಅಲ್ಲಿ ಕುತ್ಕೊಳಕ್ಕಾಗಿಲ್ಲ. ಹಂಗೆ ಫ್ರಂಟು ಬ್ಯಾಕು ಎಲ್ಲ ವೀಡಿಯೋ ಮಾಡಿದೆ. ಫುಲ್ ಫೋರ್ಸ್ ಕೊಟ್ಟೆ ಸ್ಟೇಡಿಯಮ್ಗೆ. ಆ್ಯಂಡ್ ಸಖತ್ ಖುಷಿ ಆಯಿತು. ಏನೋ ಫಸ್ಟ್ ಟೈಮ್ ಹೋಗಿರೋದ್ರಿಂದ ನನಗೆ ಫುಲ್ಲು ಏನೋ ಮೈಂಡ್ ಫುಲ್ಲು ಸ್ಟೇಡಿಯಂ ಮೇಲೇ ಐತೆ. ಫುಲ್ಲು ಖುಷಿ ಅಂದರೆ ಖುಷಿ. ಆ ಖುಷಿನ ಹೆಂಗೆ ಹೇಳ್ಕೊಳೋದು ಅನ್ನೋ ಥರ ಇದೆ ನನಗೆ ವೀಡಿಯೋದಲ್ಲೇ. ಸೊ ಆಮೇಲೆ ಹಂಗೆ ನೋಡಿ, ಆಮೇಲೆ ನೆಕ್ಸ್ಟ್ ಹಂಗೆ ಪ್ಲೇಯರ್ಸ್ನ ಅಲ್ಲಿ ಯಾರು ಹೋಗ್ತಾಯಿದ್ದಾರೆ, ಯಾರು ರನ್ನಿಂಗ್ ಮಾಡ್ತಾಯಿದ್ದಾರೆ, ಯಾರು ವಾರ್ಮಪ್ ಮಾಡ್ತಾಯಿದ್ದಾರೆ ಅಂತ ಫೈಂಡ್ ಔಟ್ ಮಾಡೋದೇ ಆಗೋಯಿತು. ಅಲ್ಲಿ ರಿಂಕು ಸಿಂಗ್ ಇದ್ದಾರೆ, ವಿರಾಟ್ ಕೊಹ್ಲಿ ಇದ್ದಾರೆ, ಫಾಫ್ ಡು ಪ್ಲೆಸಿಸ್ ಎಲ್ಲಿದ್ದಾರೆ. ಹಂಗೆ ಹಿಂಗೆ ತಡ್ಕೋದಲ್ಲೇ ಸುಮಾರು ಟೈಮ್ ಕಳೆದೋಯ್ತು. ಹಾಗೆ ರಸಲ್ಲು ಎಲ್ಲರನ್ನೂ ನೋಡಿದ್ವಿ. ಒಬ್ಬೊಬ್ರನ್ನೂ ಪಾಯಿಂಟ್ ಔಟ್ ಮಾಡೋಕ್ಕೆ ಸ್ವಲ್ಪ ಗುರ್ತು ಸಿಗ್ತಾರೆ, ಗುರ್ತು ಸಿಗದಿರೋನು ಇರ್ತಾರೆ. ಸೊ ಫೈಂಡ್ ಔಟ್ ಮಾಡ್ಕೊಂಡೇ ಇದ್ವಿ. ಆಮೇಲೆ ನೆಕ್ಸ್ಟ್ ಎಲ್ಲ ಆಗಿ ಇನ್ನೆಲ್ಲ ಟಾಸ್ ಆಗೋ ಟೈಮ್ ಬಂತು. ಟಾಸ್ ಆಗಿದ್ದೆಲ್ಲ ಆದಮೇಲೆ ಹಂಗೆ ನೆಕ್ಸ್ಟ್ ಎಲ್ಲ ಓಕೆ, ಇನ್ನು 10 ಮಿನಿಟ್ಸ್ ಇರೋ ಟೈಮು. ಹಂಗೆಲ್ಲ ಹೋಗ್ಬಿಡ್ತಾರೆ ಪ್ಲೇಯರ್ಸ್ ಎಲ್ಲ. ಹೋಗಿ ಫೀಲ್ಡಿಂಗ್ಗೆ ಬ್ಯಾಟಿಂಗ್ ಎಲ್ಲ ರೆಡಿ ಆಗ್ತಾರೆ. ಸೊ ಇನ್ನೊಂದು ಸತಿ ಹಂಗೆ ಸ್ಟೇಜ್ ಫುಲ್ಲು ರೆಡ್ಡೇ ಇತ್ತು. ಇನ್ನೊಂದು ಸತಿ ಸ್ಟೇಜನ್ನ ಕವರ್ ಮಾಡಬೇಕು ಅಂದ್ಬಿಟ್ಟು ಇನ್ನೊಂದು ಸತಿ ಹಂಗೆ ಫುಲ್ಲು ಹಿಡಿದೆ. ಫುಲ್ ಚೆನ್ನಾಗಿದ್ರು, ನೋಡೋಕ್ಕೆ ತುಂಬ ಖುಷಿಗಿತ್ತು ನೋಡೋಕ್ಕೆ. ನೆಕ್ಸ್ಟ್ ಎಲ್ಲ ಫುಲ್ಲು ಬರ್ತಿದ್ದಾರೆ, ಕಲ್ಕತ್ತಾ ಅವ್ರ ಫೀಲ್ಡ್ಗೆ ಬರ್ತಿದ್ದಾರೆ. ಅಲ್ಲಿ ವಿರಾಟ್ ಕೊಹ್ಲಿ ಆ್ಯಂಡ್ ಡು ಪ್ಲೆಸಿಸ್ ಬ್ಯಾಟಿಂಗ್ ತಗೊಂಡು ಬರ್ತಿದ್ದಾರೆ ಗ್ರೌಂಡಲ್ಕೆ. ಸೊ ಏನು ಫುಲ್ಲು ಕೂಗು ಅಂದರೆ ಫುಲ್ಲು ಕೂಗಲ್ಲೇ ಒಂಥರ ಫುಲ್ ಎನರ್ಜಿ ಇರುತ್ತೆ. ಸಖತ್ತಾಗಿತ್ತು. ಎನರ್ಜಿ ಫೀಲ್ ಮಾಡಬೇಕು. ಸೊ ನಾವು ಆಫ್ಲೈನಲ್ಲಿ ಟಿ ವಿಯಲ್ಲಿ ನೋಡ್ತೀವಿ, ಬಟ್ ಆ ಫೀಲೇ ಒಂಥರ. ಡೈರೆಕ್ಟಾಗಿ ನೋಡೋದು ಬಂದು ಇನ್ನೂ ಆ ಫೀಲ್ ಒಂಥರ ಫುಲ್ ಜೋಶ್ ಇರುತ್ತೆ. ಎಲ್ಲ ಫುಲ್ ಫ್ಯಾನ್ಸು ಚಕಮಕಿ ಕಿರಿಸ್ತಾ ಇರ್ತಾರೆ. ಸಖತ್ತಾಗಿತ್ತು. ಏನಿತ್ತಂದರೆ ಆ ಗ್ರೇಸು, ಆ ವೈಬ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಫುಲ್ಲು ಕಿರಿಸ್ತಾರೆ. ಹಂಗೆ ಈ ಸ್ಟೇಡಿಯಂ ಫುಲ್ಲು ವಿರಾಟ್ ಕೊಹ್ಲಿ ಒಂದು ಬಾಲ್ ಹೊಡೆದ್ರೆ ಸಾಕು, ಫುಲ್ ಸ್ಟೇಡಿಯಮೇ ಕಿರ್ಲುತ್ತೆ. ಸ್ಟೇಡಿಯಮೇ ಫುಲ್ ಜನ ಸ್ಟ್ಯಾಂಡಪ್ಪು, ಫುಲ್ಲು ಫ್ಲ್ಯಾಗ್ ಫುಲ್ಲು ಹಾರಿಸ್ತಾ ಇರ್ತಾರೆ. ಸಖತ್ತಾಗಿತ್ತು. ಬಟ್
ನಾವು ಫುಲ್ಲ ಹಂಗೆ ಎಂಜಾಯ್ ಮಾಡಿದ್ವಿ. ಕಾಯ್ಕೊಂಡಿದ್ದೆ ಯಾವ ಸಿಕ್ಸ್ ಹೊಡಿತಾರೆ ಅಂತ. ನೋಡೋ ಗೊತ್ತಾಗತ್ತೆ. ಫುಲ್ಲು ಹ್ಯಾಪಿ, ಹಂಗೆ ಫೀಲಿಂಗ್ ಆ ಥರ ಇತ್ತು. ಸಖತ್ತಾಗಿತ್ತು. ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ತುಂಬಾ ಚೆನ್ನಾಗಿತ್ತು. ಆದರೆ ಮ್ಯಾಚ್ ನೋಡೋಕ್ಕೆ ಫ್ಯಾನ್ಸ್ ಜೊತೆ ಸಖತ್ತಾಗಿತ್ತು. ಸೊ ನೀವು ಹೋಗಿ ವಿಸಿಟ್ ಮಾಡಿ. ನಾವು ಹಾಗೆ ಎಂಜಾಯ್ ಮಾಡ್ತಾ ಅಮೇರಿಕನ್ ಬೀಟಿನ ಜೊತೆ ಹಂಗೆ RCB ಅಂತ ಕೂಗಿದ್ವಿ. ಅದು ತುಂಬ ಥ್ರಿಲ್ಲಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಆಮೇಲೆ ಹಂಗೆ ನೆಕ್ಸ್ಟು ಫುಲ್ ಡ್ಯಾನ್ಸು, ಫುಲ್ಲು ಅದು ಲೆವೆಲ್ಲೇ ಬೇರೆ ಆಗುತ್ತೆ. ಆಮೇಲೆ ಫಸ್ಟ್ ಇನ್ನಿಂಗ್ಸ್ ಮುಗಿಸ್ಕೊಂಡು ಫುಡ್ಡು ಟೋಕನ್ ತಗೊಂಡು ಹೋದ್ವಿ. ಫುಲ್ಲು ಕ್ಯೂ, ತುಂಬ ಜನ ಫುಲ್ಲು ಕ್ಯೂವಲ್ಲಿ ಇತ್ತ ನೂಗ್ತಾರೆ. ತಗೊಳೋ ಪಾಟ್ಗೆ ಫುಲ್ ಬೆಮೆ ಬಿಟ್ಟೋಯ್ತು. ಸಾಕಪ್ಪ ಅನ್ನೋ ಮಟ್ಕಾಗೋಯ್ತು ಫುಡ್ ತಗೊಳೋ ಪಾಟ್ಗೆ. ಫುಡ್ ತಗೊಂಡು ನೆಕ್ಸ್ಟ್ ಏನೇನು ಆಗ್ತಿದ್ದಾರೆ ಅಂತೆಲ್ಲ ತೋರಿಸ್ತೀನಿ. ಎಲ್ಲ ಜನ ತಗೊಂಡು ಅವ್ರವರು ತಿಂತಾಯಿದ್ದಾರೆ. ನನಗೆ ಬೇರೆ ಯಾವಾಗಪ್ಪ ನಮಗೆ ಕೊಡ್ತಾರೆ, ಯಾವಾಗಪ್ಪ ನಾವು ತಿಂತೀರ ಅನ್ನೋ ಮಟ್ಕೈತೆ. ಯಾಕಂದರೆ ಹೊಟ್ಟೆ ಸ್ಕೊಬಿಟ್ಟಿತ್ತು, ಫುಲ್ ಸುಸ್ತಾಗಿತ್ತು ನನಗೂ. ಫುಡ್ ನೋಡಿದ್ರೆ ಇಡ್ಲಿ ಐತೆ, ಲಡ್ಡು, ಸಮೋಸ. ನನಗಾದರೆ ತುಂಬಾ ಖುಷಿಯಾಗಿತ್ತು. ಆರಾಮಾಗಿ ಚೆನ್ನಾಗಿ ತಿನ್ಬೋದು ಅನ್ನೋ ಮಟ್ಕಾಯಿತು. ಆಮೇಲೆ ಎಲ್ಲ ಫುಲ್ ಫುಡ್ಡೆಲ್ಲ ಹಾಕ್ಸ್ಕೊಂಡು ನೀಟ್ಗೆ ಒಂದೊಂದು ಹಾಕ್ಸ್ಕೊಂಡೆ. ನಾನು ಬೇರೆ ಇಡ್ಲಿ ಇನ್ನೊಂದು ಸತಿ ಕೇಳಿದೆ, ಅವ್ರು ಹಾಕಿಲ್ಲ, ಒಂದೇ ಇಡ್ಲಿ ಹಾಕಿದ್ದು. ಆಮೇಲೆ ನೆಕ್ಸ್ಟ್ ಎಲ್ಲ ತಗೊಂಡು ಫುಡ್ಡೆಲ್ಲ ತಿಂದಿದ್ದೆಲ್ಲ ಆದಮೇಲೆ ಫುಲ್ಲು ನೀಟ್ಗೆ ಆವಾಗ ಫಸ್ಟ್ ಇನ್ನಿಂಗ್ಸ್ ಮುಗೀತು. ತಿಂದ್ಬಿಟ್ಟು ನೆಕ್ಸ್ಟ್ ಹಂಗೆ ಸೆಕೆಂಡ್ ಇನ್ನಿಂಗ್ಸ್ಗೆ ಹೋದ್ವಿ. ಬಟ್ ನಾನು ಏನು ಹೇಳ್ತೀನಿ ಅಂದರೆ, ಟೆಲಿವಿಷನ್ ಮನೇಲಿ ಕುತ್ಕೊಂಡು ನೋಡೋದು ಬಂದು ಅದು ಟೈಮ್ ಒಂಥರ ನಾವೇ ಆರಾಮಾಗಿ ನೋಡ್ಬೋದು. ಬಟ್ ಆಫ್ಲೈನಲ್ಲಿ ನೋಡೋದು ಬಂದು ಥ್ರಿಲ್ಲೇ ಬೇರೆ. ಅದೇ ಒಂಥರ ಮಜಾ ಇರುತ್ತೆ. ಒಂಥರ ಎನರ್ಜಿಟಿಕ್ಕಾಗೇ ಇರ್ತೀವಿ ಅಲ್ಲಿ. ನೋಡಿದ್ರೆ ಟಯರ್ಡು ಆಗೋಲ್ಲ, ಬೋರು ಹೊಡಿಯೋಲ್ಲ. ಎಲ್ಲ ಜನ ಆ ಥರ ಎಲ್ಲ ತುಂಬ ಸ್ಟೇಡಿಯಂ ತುಂಬಾ ಜನನೇ ಇದ್ದಾರೆ. ಎಲ್ಲಿ ನೋಡಿದ್ರೂ ಜನನೇ ಇದ್ದರು. ಹಾಗೆ ಎಲ್ಲ ಫುಲ್ಲು ಸೈಲೆಂಟಾಗಿ ವಾಚ್ ಮಾಡ್ತಾರೆ. ಸೊ ಆವಾಗೆ ಎಲ್ಲ ಜನ ಎಲ್ಲ ಎದ್ದು ನಿಂತಿದ್ರಲ್ಲ. ಸೊ ಅದಕ್ಕೋಸ್ಕರ ಈಗ ಸ್ಟೇಡಿಯಮಲ್ಲಿ ಎಲ್ಲ ಕೂತಿರೋರನ್ನ ಕವರ್ ಮಾಡಿದೆ ಈ ಶಾಟಲ್ಲಿ. ಸೊ ತುಂಬಾ ಸೂಪರಾಗಿರುತ್ತೆ. ನಮ್ಮ ಮನೇಲಿ ನೋಡಿದ್ರೆ ಒಂಥರ ನಮ್ಗೆ ಟೈಮ್ ಸ್ಯಾನೆ ಗೊತ್ತಾದಂಗೆ ಇರುತ್ತೆ. ಬಟ್ ಅಲ್ಲೋಗಿ ನೋಡಿದ್ರೆ ಟೈಮ್ ಇಷ್ಟು ಬಿರ್ನ ಆಗುತ್ತಾ ಅನಿಸುತ್ತೆ. ಆಮೇಲೆ ಲಾಸ್ಟ್ ಫೈನಲಲ್ಲಿ ಮ್ಯಾಚ್ ಮುಗೀತು. ಪ್ಲೇಯರ್ಸ್ ಎಲ್ಲ ಹ್ಯಾಂಡ್ ಶೇಕಿಂಗ್ ಮಾಡ್ಕೊತಾ ಇದ್ದಾರೆ. ನೆಕ್ಸ್ಟ್ ಮ್ಯಾಚ್ ಮುಗೀತು. ನೆಕ್ಸ್ಟ್ ಮ್ಯಾಚ್ ಮುಗಿಸಿದಾದ್ಮೇಲೆ ನೆಕ್ಸ್ಟ್ ಹಂಗೆ ಒಂದು ಅಮೇರಿಕನ್ ಬೀಟಿ ಜೊತೆ ಇನ್ನೊಂದು ಸೆಲ್ಫಿ ತಗೊಂಡು ಬಾಯ್ ಹೇಳ್ಬಿಟ್ಟು ಮೇಡಮ್ಗೆ ನೆಕ್ಸ್ಟ್ ಹಂಗೆ ನಾವು ಬಂದುಬಿಟ್ವಿ. ವಿಡಿಯೋ ನಿಮಗೂ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಎಲ್ಲರಿಗೂ ಬಾಯ್.